ಗೈಸ್, ಇದು ನನ್ನ ಹೊಸ ವೀಡಿಯೋ. ನಾನು ಮೊದಲಿನ ವೀಡಿಯೋದಲ್ಲಿ ನಿಮಗೆ PCM ಅಲ್ಲಿ ಯಾವ್ಯಾವ ಚಾಪ್ಟರ್ಸ್ ಓದ್ಕೊಂಡ್ರೆ ನೀವು ಜಾಸ್ತಿ ಸ್ಕೋರ್ ಮಾಡ್ಬೋದು, ಚಾಪ್ಟರ್ ವೈಸ್ ವೆಯ್ಟೇಜು ಎಲ್ಲನೂ ತಿಳಿಸ್ಕೊಟ್ಟಿದೆ. ಆಗ ಎಷ್ಟೊಂದು ಜನ ಕೇಳ್ಕೊಂಡಿದ್ರು, ಗರ್ಲ್ಸ್ ಅಂತೂ ಜಾಸ್ತಿನೇ ಕೇಳ್ಕೊಂಡಿದ್ದಾರೆ, ಬಯಾಲಜಿ ಬಗ್ಗೆ ಒಂದು ವೀಡಿಯೋ ಮಾಡಿ ಸರ್ ಅಂತ. ಸೊ ನಾನು ಇವಾಗ ನಿಮಗೆ ಅದನ್ನೇ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬಯಾಲಜಿಲಿ KCET ಡೀಟೇಲ್ಡ್ ಅನಾಲಿಸಿಸ್ ಈ ವಿಡಿಯೋ ಬಂದು. ಸೊ ಇದು ನಿಮ್ಮ ಡಿಮ್ಯಾಂಡ್ ಮೇಲೆ ಮಾಡ್ತಿರೋದು. ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ಬಯಾಲಜಿ ಮೇಲೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನೀವು ಕೇಳಿರೋದಕ್ಕೆ ಜಾಸ್ತಿ ರಿಸರ್ಚ್ ಮಾಡಿ ಮಾಡ್ತಿದ್ದೀನಿ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಗೈಸ್. ಪೆನ್ ಇದು ಫಸ್ಟ್ ಪಿ ಯು ಸಿಲಿ ಬಯಾಲಜಿ ನಿಮಗೆ ಜಾಸ್ತಿ ಬರಲ್ಲ. ನೀವು ಇಲ್ಲೇ ನೋಡ್ತಿರ್ಬೋದು, ಎಲ್ಲ 1, 1, 2 ಆ ಥರನೇ ಇದೆ. ಇಲ್ಲಿ 0 ಏನೂ ಇಲ್ಲ. ಸೊ ಇಲ್ಲಿ 2, 1, 1, 1, 1 ಟೋಟಲ್ ಇಷ್ಟರಲ್ಲೇ ಇದೆ. ಸೊ ನಿಮ್ಗೆ ಅರೌಂಡ್ ಒಂದು 15 ಮಾರ್ಕ್ಸ್ ಅಷ್ಟೇ. ನೋಡಿ, ನಿಮಗೆ ಅರೌಂಡ್ 15 ಮಾರ್ಕ್ಸ್ ಬಯಾಲಜಿ ಫಸ್ಟ್ ಪಿ ಯು ಸಿಲಿ ಬರ್ಬೋದು ಅಷ್ಟೇ. ಸೊ ನೀವು ಏನಾದ್ರು ಇವಾಗ ಸ್ಟಾರ್ಟ್ ಮಾಡಿದಿರೋ ಓದೋಕ್ಕೆ ಇದನ್ನು ಸ್ಕಿಪ್ ಮಾಡ್ಬೋದು. ನೀವು ಟಾಪರ್ಸ್ ಆಗಿದ್ದರೆ, ನೀವು ಜಾಸ್ತಿ ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಇಂಪಾರ್ಟೆಂಟ್. ಬಿಕಾಸ್ 15 ಮಾರ್ಕ್ಸಿಂದ ನೀವು ಒಂದು ಅರೌಂಡ್ 1000-2000 ರ್ಯಾಂಕ್ ಎಲ್ಲ ಮಿಸ್ ಮಾಡ್ಕೊಬಿಡ್ತೀರಾ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್, ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟಿದೆ ಅಂತ. ಫಸ್ಟ್ ಆಫ್ ಆಲ್ ದ ಲಿವಿಂಗ್ ವರ್ಲ್ಡ್. ಇದರ ಟ್ರೆಂಡ್ ಪ್ರಕಾರ ನಿಮಗೆ 2015 ಬಂದಿಲ್ಲ. ಸೊ ಎಲ್ಲ 1 ಮಾರ್ಕ್ಸ್ ಇರೋದ್ರಿಂದ ನಿಮಗೆ 1 ಬರ್ಬೋದು ಅಂತ ಅನ್ಕೋತೀವಿ. ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ನು ಅಷ್ಟೇ 1. ಸೊ ಪ್ಲ್ಯಾಂಟ್ ಕಿಂಗ್ಡಮಿಂದ 2 ಮಾರ್ಕ್ಸ್ ಬಂದಿದೆ ನೋಡಿ. ನೆಕ್ಸ್ಟು ಅನಿಮಲ್ ಕಿಂಗ್ಡಮ್. ಇಲ್ಲಿ ನೋಡಿ, ಇಲ್ಲಿ ಈ ಪ್ಲ್ಯಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ಸ್ವಲ್ಪ ನೋಡ್ಕೊಳ್ಳಿ. ಅದೇ ಸೇಮ್ ನಿಮಗೆ ಅದ್ರ ಜೀನಸ್ಸು, ಸ್ಪೀಷೀಸು ಯಾವ್ಯಾವುದು ಅಂತ ಕೇಳ್ತಾರೆ, ಯಾವ್ದಾದ್ರು ಕ್ಲಾಸಿಫಿಕೇಷನ್ನು ಅಷ್ಟೇ ಬರುತ್ತೆ. ಸೊ ಅದು 1 ಮಾರ್ಕ್ಸ್ ಅಷ್ಟೇ. ನಿಮಗೆ ಆ್ಯಾವ್ರೇಜ್ 1.5 ಅಂತ ಬರುತ್ತೆ ಅನಿಮಲ್ ಕಿಂಗ್ಡಮ್, ಪ್ಲ್ಯಾಂಟ್ ಕಿಂಗ್ಡಮ್ಮು. ನೆಕ್ಸ್ಟು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, 1 ಮಾರ್ಕ್ಸೇ ಬರ್ತಿದೆ. ಸೊ ನೆಕ್ಸ್ಟು ಆ್ಯನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಕೂಡ 1 ಮಾರ್ಕ್ಸೇ. ಏನಕ್ಕೆ ಇಲ್ಲಿ 0 ಬಂದಿರೋದ್ರಿಂದ ನಾವು 1 ಅಂತಲೇ ಅನ್ಕೋಬೋದು. 2018 ಮಾತ್ರ 2 ಬಂದಿದೆ. ಸಾರಿ ಗೈಸ್, 2019 ವೀಡಿಯೋ ನನಗೆ ಸಿಕ್ಕಿಲ್ಲ ಅದ್ರ ಸ್ಟ್ಯಾಟಿಸ್ಟಿಕ್ಸು, ಅದಕ್ಕೆ ಮಾಡೋಕ್ಕಾಗ್ತಿಲ್ಲ. ನೀವು ಕೇಳಿರೋದಕ್ಕೆ ಇವಾಗ ಸಡನ್ನಾಗಿ ಇದನ್ನು ಮಾಡ್ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಕೂಡ 1 ಮಾರ್ಕ್ಸ್ಗಿದೆ. ನೆಕ್ಸ್ಟು ಸೆಲ್ ದ ಯೂನಿಟ್ ಆಫ್ ಲೈಫು, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಆದ್ರೂ ನೀವು ಸೆಲ್ ಬಗ್ಗೆ ಅಷ್ಟೊಂದೇನು ಆರಾಮಾಗಿ ತಿಳ್ಕೊಂಡಿರ್ತೀರ, ಅದು 1 ಮಾರ್ಕ್ಸ್ ಆರಾಮಾಗಿ ಮಾಡ್ಬೋದು. ಇನ್ನು 1 ಮಾರ್ಕ್ಸ್ ಬಿಡ್ತೀನಿ ಅಂದರೆ ಬಿಡ್ಬೋದು. ಸೊ ಬಯೋಮಾಲಿಕ್ಯೂಲ್ಸ್ ಹೆಂಗೂ ನೀವು ಕೆಮಿಸ್ಟ್ರಿಲಿ ಓದ್ಕೊಂಡಿರ್ತೀರ, ಸೇಮ್ ಬಂದಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ ಬಯಾಲಜಿಲಿ. ಸೊ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಏನಾದರೂ ಇವಾಗ ಸ್ಟಾರ್ಟ್ ಮಾಡಿದರೆ, ಜಾಸ್ತಿ ಟೈಮ್ ಇಲ್ಲ ನಿಮಗೆ ಓದೋಕ್ಕೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ನು ಟ್ರೆಂಡ್ 2 ಅಂತ ತೊಗೋಬೋದು, ಯಾಕಂದ್ರೆ 2 ಜಾಸ್ತಿ ಟೈಮ್ ರಿಪೀಟ್ ಆಗಿದೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಇನ್ ಪ್ಲ್ಯಾಂಟ್ಸು, ಮಿನರಲ್ ನ್ಯೂಟ್ರಿಷನ್ನು, ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲ್ಯಾಂಟ್ಸು, ಇವೆಲ್ಲ ಸೇರಿ ನೋಡಿ ಟೋಟಲ್ ಆಗಿ ನಿಮಗೆ ಇಲ್ಲೊಂದು ಬಿಟ್ಟರೆ ಇನ್ನೆಲ್ಲ ಟೋಟಲ್ 2 ಮಾರ್ಕ್ಸ್ ಬರ್ಬೋದು ಇವು 3ರಿಂದ. ಸೊ ಅದನ್ನು ನೀವು ನೋಡ್ಕೊಂಡು ಓದಿ ಬೇಕಿದ್ರೆ, ಏನಾದ್ರು ಜಾಸ್ತಿ ತೆಗಿಬೇಕು ಅಂದ್ಕೊಂಡಿದ್ರೆ. ನೆಕ್ಸ್ಟು ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸ್ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಏನಕ್ಕಂದರೆ 2015 4 ಮಾರ್ಕ್ಸಿಗೆ ಬಂದುಬಿಟ್ಟಿದೆ. ಇನ್ನು ಯಾವುದೂ ಬಂದಿಲ್ಲ ನೋಡಿ, ಇಷ್ಟು ಟೋಟಲಲ್ಲಿ ನೋಡ್ಬೋದು 4 ಮಾರ್ಕ್ಸ್ ಯಾವುದಕ್ಕೂ ಬಂದಿಲ್ಲ. ಇದೊಂದು ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸ್ ನೋಡ್ಕೊಬಿಡಿ, ಏನಕ್ಕೆ ಸುಮ್ಮನೆ ನಮ್ಮದು ಎಕ್ಸ್ಟ್ರಾ ರಿಸ್ಕ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಬಂದು ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇದರಲ್ಲಿ ಜಸ್ಟ್ 2 ಮಾರ್ಕ್ಸ್ ಬಂದಿದೆ ಲಾಸ್ಟ್ 5 ಇಯರ್ಸಿಂದ. ನಿಮ್ಮ ಇಷ್ಟ ಬಂದರೆ ನೋಡ್ಕೋಬೋದು. ಸೊ ನೆಕ್ಸ್ಟು ಡೈಜೆಷನ್ ಅಬ್ಸಾರ್ಪ್ಷನ್, ಇವೆಲ್ಲ ಇದಕ್ಕೆ ಬರುತ್ತೆ ಹ್ಯೂಮನ್ ಫಿಸಿಯಾಲಜಿಗೆ. ಇದರಲ್ಲಿ ಟೋಟಲ್ಲು ಹ್ಯೂಮನ್ ಫಿಸಿಯಾಲಜಿಲಿ ಒಂದು ಅರೌಂಡ್ ನೀವೇ ನೋಡ್ತಿರ್ಬೋದು, ಒಂದು ಅರೌಂಡ್ ಇಲ್ಲಿ 3, ಇಲ್ಲಿ ನೋಡಿ ಇಲ್ಲಿ 4, ನೆಕ್ಸ್ಟ್ ಇಲ್ಲಿ 5, ನೆಕ್ಸ್ಟ್ ಇಲ್ಲಿ 4, ನೆಕ್ಸ್ಟ್ ಇಲ್ಲೂ 4, ಟೋಟಲ್ 4 ಇದೆ. ಒಂದು ಅರೌಂಡ್ ಆ್ಯಾವ್ರೇಜ್ 4 ಬರುತ್ತೆ ಹ್ಯೂಮನ್ ಫಿಸಿಯಾಲಜಿ ಫುಲ್ ಓದಿದ್ರೆ. ಸೊ ಅದರಲ್ಲಿ ಜಾಸ್ತಿ ಕಾನ್ಸೆಪ್ಟ್ ಇದೆ ತಿಳ್ಕೊಳ್ಳೋದು. ನೀವೇನಾದ್ರು ಆ್ಯಾವ್ರೇಜ್ ಸ್ಕೋರಿಗೆ ಏನು ಮಾಡ್ತಿದ್ರೆ ಅದನ್ನು ಬಿಟ್ಬಿಡೋಕ್ಕೆ ಒಳ್ಳೆಯದೇ. ಸೊ ನೀವು ನೋಡಿದ್ರಿ ಗಾಯ್ಸ್ ಫಸ್ಟ್ ಪಿ ಯು ಸಿದು, ನಾನು ಸ್ವಲ್ಪ ಎರೇಸ್ ಮಾಡಿಕೊಡ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳೋರು ತೊಗೊಬಿಡಿ ಗಾಯ್ಸ್ ಬೇಗ. ತೊಗೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಹೋಗೋಣ ಸೆಕೆಂಡ್ ಪಿ ಯು ಸಿಗೆ. ಸೆಕೆಂಡ್ ಪಿ ಯು ಸಿಲಿ ನಿಮಗೆ ಅರೌಂಡ್ 45 ಮಾರ್ಕ್ಸ್ ಬರುತ್ತೆ ಗೈಸ್. ಸೊ 45 ಮಾರ್ಕ್ಸ್ ಇಂಪಾರ್ಟೆಂಟ್ ಸೆಕೆಂಡ್ ಪಿ ಯು ಸಿ. ಸೊ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸಿಂದ ಒಂದು 4 ಮಾರ್ಕ್ಸ್ ಬಂದಿದೆ 2016. ಸೊ ಇದು ಟ್ರೆಂಡು ಇನ್ಕ್ರೀಸ್ ಆಗ್ತಿದೆ, ಬಟ್ 1 ಮಾರ್ಕ್ಸ್ ಇರೋದ್ರಿಂದ ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಇದನ್ನು ಇಂಪಾರ್ಟೆಂಟ್ ಇದೆ. 12th ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಇದೆ, ಬಟ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸಲ್ಲಿ ಜಾಸ್ತಿ ಬರ್ತಿಲ್ಲ. ಓಕೆನಾ. ನೆಕ್ಸ್ಟು ಹ್ಯೂಮನ್ ರಿಪ್ರೊಡಕ್ಷನ್ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂತ ಗೊತ್ತು ಬಿಡಿ. ಸೊ ಅದು ಮತ್ತು ರಿಪ್ರೊಡಕ್ಟಿವ್ ಹೆಲ್ತಿಂದ ನೋಡಿ 6 ಮಾರ್ಕ್ಸು, 6,
ಟ್ರೆಂಡ್ ಟೋಟಲ್ 6 ಇದೆ, ಇಲ್ಲಿ 5 ಬಂದ್ರೂ 6 ಟೋಟಲ್ 6 ಮಾರ್ಕ್ಸ್ ಬಂದ್ಬಿಡುತ್ತೆ. ನಿಮ್ಗೆ ಹೆಂಗೂ ಗೊತ್ತು, ಸ್ವಲ್ಪ ರಿವೈಸ್ ಮಾಡ್ಕೊಬಿಡಿ ಅದನ್ನು. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನು ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎರಡು ಹೆರಿಡಿಟಿ ಮೇಲೆ ಬರುತ್ತೆ. ಸೊ 10 ಮಾರ್ಕ್ಸ್ ಬಂದಿದೆ ನೋಡಿ, 9, 8, 11 ಮಾರ್ಕ್ಸ್ ತನಕ ಬಂದಿದೆ. ಇವಿಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಗಿಬಿಡುತ್ತೆ ನಿಮಗೆ. ಯಾ ಸೊ ಫಾರ್ ಅರೌಂಡ್ ಇವೆರಡರಿಂದನೇ ನೀವು 18 ಮಾರ್ಕ್ಸ್ ತೊಗೊಬಿಡ್ತೀರಾ. ಸೊ ನೋಡ್ಕೊಳ್ಳೋದು ಒಳ್ಳೆಯದು ಗೈಸ್. ನೆಕ್ಸ್ಟ್ ಬಂದು ಎವಲ್ಯೂಷನ್ ನೀವು ಬಿಟ್ಟರು ಓಕೆ ನನ್ನ ಪ್ರಕಾರ, ಏನಕ್ಕಂದರೆ 1 ಟ್ರೆಂಡಲ್ಲಿದೆ. ಸೊ ನೆಕ್ಸ್ಟ್ ಬಂದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸು, ಇದರಲ್ಲಿ 5 ಮಾರ್ಕ್ಸು, 4 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸ್ ಇದೆ. ಸೊ ನಿಮ್ಗೆ ಅರೌಂಡ್ ಒಂದು 5 ಮಾರ್ಕ್ಸ್ ಬರ್ಬೋದು ಜಸ್ಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ. ಜಾಸ್ತಿ ಕಾನ್ಸೆಪ್ಟ್ಸ್ ಇದೆ, ಜಸ್ಟ್ ನೋಡ್ಕೊಳ್ಳಿ ಯಾವ್ಯಾವ ಡಿಸೀಸ್ಗೆ ಯಾವ್ಯಾವುದು ಪ್ಯಾಥೋಜನ್ನು ಅದು ಇದು ಅಂತ ಕೇಳ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್, ಇದರಲ್ಲಿ ಸ್ವಲ್ಪ ಮಿನರಲ್ಸ್ ಬಗ್ಗೆ ಕೇಳ್ಬೋದು, ಬಯೋಫಾರ್ಟಿಫಿಕೇಷನ್ ಇರ್ಬೋದು, ಅದು ಇದ್ರ ಬಗ್ಗೆ ಕೇಳಿರ್ತಾರೆ. ಜಸ್ಟ್ 2 ಮಾರ್ಕ್ಸಲ್ಲೇ ಟ್ರೆಂಡಲ್ಲಿದೆ. ಸೊ ಇಲ್ಲಿ 4 ಬಂದರೂ ಇಲ್ಲಿ 1 ಬಂದಿರೋದ್ರಿಂದ 2 ಅಂತಲೇ ಆ್ಯಾವ್ರೇಜ್ ತೊಗೋಬೋದು ಗೈಸ್ ಇದ್ರದ್ದು. ನೆಕ್ಸ್ಟು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಇದರಲ್ಲಿ ಟೋಟಲ್ 4, 3, 4 ಎಲ್ಲ ಬಂದಿದೆ. ಈಸಿಯೆಸ್ಟ್ ಚಾಪ್ಟರ್ ಸ್ಕೋರ್ ಮಾಡೋಕ್ಕೆ ನಾನು ಹೇಳ್ತಿರೋದು. ಜಸ್ಟ್ ನೀವು ಮೈಕ್ರೋಬ್ಸ್ದು ನೇಮು ಮತ್ತು ಯಾವ ಡಿಸೀಸು ಏನಕ್ಕೆ ಯೂಸ್ಫುಲ್ಲು ಅದು ಇದು ಅಷ್ಟೇ ಕೇಳ್ತಾರೆ ಅಷ್ಟೇ. ನೆಕ್ಸ್ಟು ಬಯೋಟೆಕ್ನಾಲಜಿ, ಎಲ್ಲ ಸ್ಟ್ರಾಂಗ್ ಇರ್ತೀರಾ, ಒಂದು ಸ್ವಲ್ಪ ಜನಕ್ಕೆ ಅದು ಕಷ್ಟ ಅನಿಸಿರುತ್ತೆ. ನೀವು ಅದನ್ನು ಬಿಡೋದು ಒಳ್ಳೆಯದಲ್ಲ, ಯಾಕೆಂದರೆ ಅದು 7 ಮಾರ್ಕ್ಸ್ ತನಕನೂ ರೈಸ್ ಆಗ್ತಿದೆ. ಯಾಕಂದ್ರೆ 7 ಎಷ್ಟೊಂದು ಸಲ ಕೇಳಿದರೆ, ಇಲ್ಲಿ 6 ಬಂದಿದೆ. ಸೊ ಇದರ ಆ್ಯಾವ್ರೇಜ್ ಬಂದು 5 ಅಂತನಾದ್ರು ಬಂದೇ ಬರುತ್ತೆ ಬಯೋಟೆಕ್ನಾಲಜಿಯಿಂದ. ನೆಕ್ಸ್ಟು ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್, ಇದು ನೋಡಿ ಇವಿಷ್ಟು ಈಸಿ ಚಾಪ್ಟರ್ಸ್ ಆಗಿದೆ. ಸೊ ಜಸ್ಟ್ ನಿಮ್ಮ ಮೆಮರಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವರೆಲ್ಲ ಸ್ಕೋರ್ ಮಾಡ್ಬೋದು ಆರಾಮಾಗಿ. ಒಂದು ಅರೌಂಡ್ 4 to 2 ಅಂದರೆ ಒಂದು 8 ಮಾರ್ಕ್ಸ್ ಆಯಿತು, ಇಲ್ಲೂ 8, ಇಲ್ಲಿ ಒಂದು 9 ಆ ಥರ ಬಂದಿದೆ. ಟೋಟಲ್ ಒಂದು ಅರೌಂಡ್ 8 ಅಂತ ತೊಗೋಬೋದು. ಸೊ ಇದು ಓದಿದ್ರೆ 8 ಮಾರ್ಕ್ಸ್ ಬರುತ್ತೆ, ಇದು ಓದಿದ್ರೆ 5 ಮಾರ್ಕ್ಸ್ ಬರುತ್ತೆ. ಇಷ್ಟರಿಂದ ನೀವು 18 ಮಾರ್ಕ್ಸ್ ತೊಗೊಬಿಡ್ತೀರ ನೋಡಿ. ಇದಂತೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಇದಿಷ್ಟೇ ಗಾಯ್ಸ್. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಬಿಡಿ, ಎರೇಸ್ ಮಾಡಿಬಿಡ್ತೀನಿ. ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಎಸ್ ಗೈಸ್, ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಈ ಥರ ವೀಡಿಯೋಸ್ ಮತ್ತೆ ಬರ್ತಾ ಇರುತ್ತೆ. ಇವನಿಗೆ ಕೂಡ ಅದು ಇನ್ನೂ ಟೆಕ್ನಾಲಜಿ ಚಾನಲ್ ಒಂದಿದೆ ಆ್ಯಂಡ್ ಗೇಮಿಂಗ್ ಚಾನಲ್ ಒಂದಿದೆ. ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿಬಿಡಿ. ಟೆಕ್ನಾಲಜಿ ಚಾನಲಲ್ಲಿ ಎಥಿಕಲ್ ಹ್ಯಾಕಿಂಗ್ ಕೂಡ ಹೇಳ್ಕೊಡ್ತೀವಿ. ಎಸ್ ಗೈಸ್, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ನಿಮಗೆ ಬಯಾಲಜಿ ಫುಲ್ ಹೇಳಿದ್ದೀನಿ. ನೀವು ಅರೌಂಡ್ ನಾನು ಹೇಳಿರೋವಂಥ ಚಾಪ್ಟರ್ಸ್ ಪಕ್ಕಾ ನೋಡಿಕೊಂಡ್ರು ಒಂದು ಅರೌಂಡ್ 40 to 45 ಈಸಿಯಾಗಿ ಸ್ಕೋರ್ ಮಾಡ್ತೀರಾ ಗೈಸ್, ಇವಾಗ ಸ್ಟಾರ್ಟ್ ಮಾಡಿದ್ರು. ಕಮಾನ್, ಲೆಟ್ಸ್ ಡೂ ಇಟ್ ನಾವು. ಥ್ಯಾಂಕ್ ಯು ಗೈಸ್. ಸಾಕು ವಿಡಿಯೋ, ಮತ್ತೆ ಬರೋಣ, ನೆಕ್ಸ್ಟ್ ಸಿಗೋಣ. ಮತ್ತು ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹೊಸಬ್ರು ಆಗಿದ್ರೆ, ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಸಪೋರ್ಟ್ ಸಿಗ್ತಿದೆ. ಥ್ಯಾಂಕ್ ಯು ಎಲ್ಲದಕ್ಕೂ. ಎಸ್ ಗೈಸ್, ಮತ್ತೆ ಸಿಗೋಣ. ಬಾಯ್.